ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ನಮಸ್ಕಾರ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನಿಗಾರ್. ಪ್ರಿಯ ಕೇಳುಗರೆ, ನಾನು ಇವತ್ತು ನಿಮ್ಮೊಟ್ಟಿಗೆ ಸೈಬರ್ ಅಪರಾಧ ಮತ್ತು ಮಹಿಳೆಯರು ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ಮತ್ತು ಕಾನೂನು ರಕ್ಷಣೆ ಎಂಬ ವಿಷಯದ ಕುರಿತು ಚರ್ಚಿಸಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ಈ ಒಂದು ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ಇಂಟರ್ನೆಟ್ ಮತ್ತು ತಂತ್ರಜ್ಞಾನವು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಸಾಮಾಜಿಕ ಮಾಧ್ಯಮಗಳು ಮತ್ತು ಡಿಜಿಟಲ್ ಸಂವಹನಗಳು ನಮ್ಮ ದೈನಂದಿನ ಒಂದು ಜೀವನವನ್ನ ಸರಳಗೊಳಿಸಿವೆ. ಆದ್ರೆ ಈ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಹೊಸ ರೀತಿಯ ಅಪರಾಧಗಳು ಸಹ ಹುಟ್ಟಿಕೊಂಡಿವೆ. ಸೈಬರ್ ಅಪರಾಧಗಳು ಇಂದು ವಿಶ್ವವ್ಯಾಪಿ ಸಮಸ್ಯೆಯಾಗಿ ಬೆಳೆದಿವೆ. ಕೇಳುಗರೆ, ಅಪರಾಧಿಗಳಿಗೆ ಮಹಿಳೆಯರು ವಿಶೇಷವಾಗಿ ಇವತ್ತು ಬಲಿಯಾಗ್ತಿದ್ದಾರೆ. ಸೈಬರ್ ಕ್ರೈಮ್ ಅನ್ನೋ ಹೆಸರಿನಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ ಇರ್ಬೋದು, ಅದರ ವಿಧಗಳು ಏನು, ಅದರ ಪರಿಣಾಮ ಏನು ಮತ್ತು ಅವುಗಳಿಂದ ರಕ್ಷಣೆ ಪಡೆದುಕೊಳ್ಳುವ ಒಂದು ಕಾನೂನಿನ ಮಾರ್ಗದ ಕುರಿತು ನಾನು ಇವತ್ತು ಸಂಪೂರ್ಣವಾಗಿ ಒಂದು ವಿಶ್ಲೇಷಣೆಯನ್ನ ಮಾಡ್ಲಿಕ್ಕಿದ್ದೇನೆ. ಕೇಳುಗರೆ, ಮೊದಲಿಗೆ ನಾವು ಈ ಒಂದು ಸೈಬರ್ ಅಪರಾಧದ ಪರಿಚಯ ಮತ್ತು ಅದರ ವ್ಯಾಖ್ಯಾನವನ್ನ ನೋಡೋಣ. ಸೈಬರ್ ಅಪರಾಧ ಎಂದರೇನು ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ ಸಹಜವಾಗಿ. ಸೈಬರ್ ಅಪರಾಧ ಎಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅನ್ನ ಬಳಸಿಕೊಂಡು ಮಾಡುವ ಒಂದು ಅಪರಾಧದ ಒಂದು ಕೃತ್ಯ ಅಥವಾ ಚಟುವಟಿಕೆಗೆ ನಾವು ಸರಳವಾಗಿ ಹೇಳ್ಬೇಕಂದ್ರೆ ಡಿಜಿಟಲ್ ಮಾಧ್ಯಮಗಳ ಮೂಲಕ ನಡೆಸುವ ಒಂದು ಅಕ್ರಮ ಚಟುವಟಿಕೆಗಳನ್ನ ಸೈಬರ್ ಅಪರಾಧಗಳು ಎಂದು ನಾವು ಹೇಳ್ತೇವೆ. ಇವುಗಳಲ್ಲಿ ಮೊದಲಿಗೆ ಬರೋದು ಹ್ಯಾಕಿಂಗ್ ಇರ್ಬೋದು, ಗುರುತಿನ ಕಳ್ಳತನ ಇರ್ಬೋದು, ಆನ್ಲೈನ್ ವಂಚನೆ ಇರ್ಬೋದು, ಸೈಬರ್ ಸ್ಟ್ಯಾಕಿಂಗ್ ಇರ್ಬೋದು, ಇನ್ನು ಸೈಬರ್ ಬೆದರಿಸುವಿಕೆ ಮತ್ತು ಇನ್ನೂ ಅನೇಕ ಪ್ರಕಾರಗಳಿವೆ. ಕೇಳುಗರೆ, ಹಾಗಾದ್ರೆ ಈ ಒಂದು ಸೈಬರ್ ಅಪರಾಧದ ಇತಿಹಾಸವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಸೈಬರ್ ಅಪರಾಧಗಳ ಇತಿಹಾಸವು ಇಂಟರ್ನೆಟ್ ಅಷ್ಟೇ ಹಳೆದಾಗಿರುತ್ತದೆ. 1970ರ ದಶಕದಲ್ಲಿ ಮೊದಲ ಸೈಬರ್ ಅಪರಾಧಗಳು ದಾಖಲಾಗ್ತದೆ. ಆದ್ರೆ 1990ರ ದಶಕದಲ್ಲಿ ಇಂಟರ್ನೆಟ್ ಸಾರ್ವಜನಿಕ ಬಳಕೆಗೆ ಬಂದ ನಂತರ ಸೈಬರ್ ಅಪರಾಧಗಳು ಇನ್ನೂ ವ್ಯಾಪಕವಾಗಿ ಹರಡಿದ್ವು. 2000ರ ಹೊತ್ತಿಗೆ ನಂತರ ಏನಾಗ್ತದಂದ್ರೆ ಸಾಮಾಜಿಕ ಮಾಧ್ಯಮಗಳ ಆಗಮನದಿಂದ ಮಹಿಳೆಯರ ಮೇಲಿನ ಸೈಬರ್ ಅಪರಾಧಗಳು ಹೆಚ್ಚಾದವು ಅಂತ ನಾವು ಹೇಳ್ಬೋದು. ಇನ್ನು ಒಂದಿಷ್ಟು ವಿಧಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ವ್ಯಕ್ತಿಗಳ ವಿರುದ್ಧ ಸೈಬರ್ ಅಪರಾಧಗಳಿರ್ಬೋದು, ಆಸ್ತಿ ವಿರುದ್ಧ ಸೈಬರ್ ಅಪರಾಧಗಳಿರ್ಬೋದು, ಅಂದ್ರೆ ನಮ್ಮ ಕ್ರೆಡಿಟ್ ಕಾರ್ಡ್ ವಂಚನೆ, ಬೌದ್ಧಿಕ ಆಸ್ತಿ ಕಳ್ಳತನ ಇತ್ಯಾದಿ. ಇನ್ನು ಸರ್ಕಾರದ ವಿರುದ್ಧ ಸೈಬರ್ ಕ್ರೈಮ್ ಅಂದ್ರೆ ಸೈಬರ್ ಭಯೋತ್ಪಾದನೆ ಇರ್ಬೋದು, ಸರ್ಕಾರಿ ವೆಬ್ಸೈಟ್ಗಳ ಒಂದು ಹ್ಯಾಕಿಂಗ್ ಇರ್ಬೋದು. ಇನ್ನು ಒಂದಿಷ್ಟು ಪ್ರಕಾರಗಳು ಸಹ ಇದೆ ಯಾವ ರೀತಿಯಾಗಿ ಮಹಿಳೆಯರ ಮೇಲೆ ಈ ಒಂದು ಸೈಬರ್ ಅಪರಾಧಗಳಾಗ್ತವೆ ಅಂದ್ರೆ ಮೊದಲಿಗೆ ಬರೋದು ಸೈಬರ್ ಸ್ಟಾಕಿಂಗ್, ವಿದ್ಯಮಾನದ ಒಂದು ಹಿಂಬಾಲಿಕೆ ಅಂತ ನಾವ್ ಹೇಳ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಆನ್ಲೈನ್ ನಲ್ಲಿ ನಿರಂತರವಾಗಿ ಹಿಂಬಾಲಿಸುವುದು, ಅವರಿಗೆ ಕಿರುಕುಳವನ್ನ ನೀಡುವುದು ಅಥವಾ ಅವರಿಗೆ ಬೆದರಿಸುವುದು. ಇನ್ನು ಮಹಿಳೆಯರು ಇದಕ್ಕೆ ಪ್ರಮುಖವಾಗಿ ಗುರಿ ಆಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಇದರಲ್ಲಿರುವಂತ ಇನ್ನೆಷ್ಟು ವಿಧಾನಗಳಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ನಿರಂತರವಾಗಿ ಅವ್ರಿಗೆ ಮೆಸೇಜ್ ಮಾಡುವುದರ ಮುಖಾಂತರ ಇರ್ಬೋದು, ಒಂದು ಅವರ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡೋದಿರ್ಬೋದು, ನಕಲಿ ಪ್ರೊಫೈಲ್ ರಚಿಸಿ ಅವ್ರ ಜೊತೆಗೆ ಒಂದು ಗೆಳೆತನ ಅಥವಾ ಸ್ನೇಹವನ್ನ ಮಾಡಿಕೊಳ್ಳೋದಿರ್ಬೋದು, ಇನ್ನು ವ್ಯಕ್ತಿಯ ಮಾಹಿತಿಯನ್ನ ಸಂಗ್ರಹಿಸೋದಿರ್ಬೋದು, ಬೆದರಿಕೆ ಸಂದೇಶವನ್ನ ಕಳಿಸೋದು. ಇನ್ನು ಇದರ ಪರಿಣಾಮಗಳು ಹೇಗಿರ್ತದೆ ಅಂದ್ರೆ ಮಹಿಳೆಯರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ, ಖಿನ್ನತೆ, ಅವರಲ್ಲಿ ಒಂದು ಆತಂಕ, ಭಯ ಉಂಟಾಗುತ್ತೆ. ಅನೇಕರು ಸಾಮಾಜಿಕ ಮಾಧ್ಯಮಗಳಿಂದ ದೂರ ಉಳಿದ್ಬಿಡಲು ಪ್ರಾರಂಭ ಮಾಡ್ತಾರೆ. ಇನ್ನು ಸೈಬರ್
ಬುಲ್ಲಿಂಗ್ ಇದು ಏನಪ್ಪಾ ಅಂದ್ರೆ ಡಿಜಿಟಲ್ ಮಾಧ್ಯಮದ ಮೂಲಕ ಒಬ್ಬ ವ್ಯಕ್ತಿಯನ್ನ ಬೆದರಿಸುವುದಕ್ಕೆ, ಅಂದ್ರೆ ಅವ್ರಿಗೆ ಅವಹೇಳನಕಾರಿ ಕಮೆಂಟ್ ಗಳನ್ನ ಹಾಕೋದು, ವಂದತಿಗಳನ್ನ ಹಬ್ಬಿಸುವುದು, ಇನ್ನು ಮಂಜೂರುಗೊಳಿಸದಿರುವಂತಹ ಫೋಟೋಗಳನ್ನ ಪೋಸ್ಟ್ ಮಾಡುವುದು, ಬಹಿಷ್ಕರಿಸುವುದು ಇದೆಲ್ಲ ಆಗ್ತದೆ. ಇನ್ನು ರಿವೆಂಜ್ ಸಾಮಾಜಿಕ ಮಾಧ್ಯಮದಲ್ಲಿ ಅಪಮಾನ ಮತ್ತು ಅವಮಾನ ಅಂತಂದ್ ಹೇಳಿ ಆಗ್ತದೆ ಅವ್ರಿಗೆ. ಇದರಿಂದ ಉದ್ಯೋಗ ನಷ್ಟ ಆಗ್ತದೆ. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಇನ್ನು ಫೋಟೋ ಮಾರ್ಪಿಂಗ್ ಇದಂತೂ ಬಹಳ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಮಹಿಳೆಯರ ಫೋಟೋಗಳನ್ನ ಎಡಿಟ್ ಮಾಡುವುದು, ಪ್ರಕಟಿಸುವುದು, ಇದರಿಂದ ಏನಾಗ್ತದಂದ್ರೆ ತಂತ್ರಜ್ಞಾನದ ದುರುಪಯೋಗವನ್ನ ಪಡಿಸ್ಕೊಂಡು ಮಹಿಳೆಯರ ಮುಖಗಳಿಗೆ ಅಶ್ಲೀಲ ವಿಡಿಯೋಗಳಲ್ಲಿ ಅಳವಡಿಸೋದಿರ್ಬೋದು, ಅವುಗಳನ್ನ ನಿಜವೆಂದು ನಂಬಲಾಗುತ್ತದೆ. ಇದರಿಂದ ಮಹಿಳೆಯರಿಗೆ ಅಪಾರ ಪ್ರಮಾಣದ ಒಂದು ಅಪಮಾನವಾಗ್ತದೆ. ಒಂದು ಸೈಬರ್ ಗ್ರೂಮಿಂಗ್ ಅಂದ್ರೆ ಅಪರಾಧಿಗಳು ನಕಲಿ ಗುರುತುಗಳನ್ನ ಸೃಷ್ಟಿಗೊಂಡು ಬಾಲಕಿಯೊಂದಿಗೆ ಸ್ನೇಹ ಬೆಳೆಸಿ ಅವ್ರಿಗೆ ನಂಬಿಕೆ ಗಳಿಸಿ ಮುಂದೆ ಅವ್ರನ್ನ ಶೋಷಿಸುವುದು ಇದನ್ನೆಲ್ಲ ನೋಡ್ತೇವೆ. ಇನ್ನು ಆನ್ಲೈನ್ ಸುಳ್ಳು ಪ್ರೊಫೈಲ್ಗಳು ಮತ್ತು ಗುರುತಿನ ಕಳ್ಳತನ. ಅನೇಕ ಮಹಿಳೆಯರ ಹೆಸರಿನಲ್ಲಿ ನಕಲಿ ಪ್ರೊಫೈಲ್ಗಳನ್ನ ರಚಿಸಿ ಅವರ ಅಪಘಾತಿಗೆ ಕಾರಣವಾಗುವ ಒಂದು ಪೋಸ್ಟ್ಗಳನ್ನ ಹಾಕುವುದು. ಇನ್ನು ಸೈಬರ್ ವಂಚನೆ ಮತ್ತು ಫಿಶಿಂಗ್. ಮಹಿಳೆಯರನ್ನೇ ಟಾರ್ಗೆಟ್ ಆಗಿಟ್ಕೊಂಡು ನಕಲಿ ಇಮೇಲ್ಗಳು, ಸಂದೇಶಗಳ ಮೂಲಕ ಅವರ ಬ್ಯಾಂಕ್ ವಿವರಗಳು, ಪಾಸ್ಪೋರ್ಟ್ಗಳನ್ನ ಎಲ್ಲ ಪಡೆದುಕೊಂಡು ವಂಚಿಸಲಾಗ್ತದೆ. ಆನ್ಲೈನ್ ಶಾಪಿಂಗ್, ಜಾಬ್ ಆಫರ್, ಅದು ಇದು ಅಂತ ಹೇಳಿ ಮಹಿಳೆಯರಿಗೆ ಮೋಸ ಮಾಡ್ತಾರೆ. ಇನ್ನು ಡೇಟಿಂಗ್ ಆಪ್ಗಳ ಕಿರುಕುಳ. ನಾವೀಗ ನೋಡ್ತೇವೆ ಟೆಂಡರ್, ಭಾರತೀಯ ಮ್ಯಾಟ್ರಿಮೋನಿ ಸೈಟ್ಗಳಂತಹ ಡೇಟಿಂಗ್ ಆಪ್ಗಳಲ್ಲಿ ಮಹಿಳೆಯರಿಗೆ ಕಿರುಕುಳ, ಅವಮಾನಕಾರಿ ಸಂದೇಶಗಳು ಹೀಗೆಲ್ಲ ಮಾಡ್ತಾರೆ. ಇನ್ನು ಯಾಕೆ ಮಹಿಳೆಯರು ಈ ಒಂದು ಸೈಬರ್ ಅಪರಾಧಗಳಿಗೆ ಗುರಿ ಆಗಲು ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ಪಿತೃಪ್ರಧಾನ ಮನೋಭಾವ. ಸಮಾಜದಲ್ಲಿ ಮಹಿಳೆಯರನ್ನ ದುರ್ಬಲವಾಗಿ ನೋಡುವ ಒಂದು ವೃತ್ತಿ ಸೈಬರ್ ಕ್ರೈಮ್ಗಳಿಗೆ ಒಂದು ಮೂಲ ದಾರಿ ಮಾಡಿಕೊಡ್ತದೆ. ಮೌನವಾಗಿರುವಂತಹ ಸಂಸ್ಕೃತಿ. ಅನೇಕ ಮಹಿಳೆಯರು ಸೈಬರ್ ಕಿರುಕುಳಕ್ಕೆ ಒಳಗಾದಾಗ ಸಮಾಜದ ಭಯದಿಂದ ಅವರು ಮೌನವಾಗಿದ್ಬಿಡ್ತಾರೆ. ತಪ್ಪಿತಸ್ಥನ ಒಂದು ಭಾವನೆ. ಅನೇಕ ಮಹಿಳೆಯರು ತಮ್ಮ ಮೇಲಾದ ಅಪರಾಧಕ್ಕೆ ತಾವೇ ಕಾರಣ ಎಂದು ಭಾವಿಸ್ತಾರೆ. ಈ ಇನ್ನೊಂದಿಷ್ಟು ತಾಂತ್ರಿಕ ಕಾರಣಗಳು. ತಂತ್ರಜ್ಞಾನದ ಅರಿವಿನ ಕೊರತೆ. ಅನೇಕ ಮಹಿಳೆಯರಿಗೆ ಸೈಬರ್ ಸುರಕ್ಷತೆ ಬಗ್ಗೆ ಸಾಕಷ್ಟು ಜ್ಞಾನವೇ ಇಲ್ಲ. ಇನ್ನು ಗೌಪ್ಯ ಸೆಟ್ಟಿಂಗ್ ಬಗ್ಗೆ ಅವ್ರಿಗೆ ಗೊತ್ತಿರಂಗಿಲ್ಲ. ಫೋನ್ ಇರ್ಬೋದು, ಅವರ ಒಂದು ಆಪ್ಗಳಿರ್ಬೋದು, ಅದರ ಸೆಟ್ಟಿಂಗ್ಸ್ ಅವ್ರಿಗೆ ಗೊತ್ತಿರಲ್ಲ. ಸುಲಭ ಗುರಿ. ಮಹಿಳೆಯರು ಸಾಮಾಜಿಕ ಮಾಧ್ಯಮಗಳನ್ನ ಹೆಚ್ಚು ಸಕ್ರಿಯ ಆಗಿರೋದ್ರಿಂದ ಅವರ ಒಂದು ಸುಲಭ ಗುರಿಯಾಗಿರುತ್ತದೆ. ಕಾನೂನು ಕಾರಣಗಳು. ಕಾನೂನಿನ ಅರಿವಿನ ಕೊರತೆ. ಇನ್ನು ತಮ್ಮ ಹಕ್ಕುಗಳ ಬಗ್ಗೆ ಅನೇಕ ಮಹಿಳೆಯರಿಗೆ ತಿಳಿದಿಲ್ಲ. ಇವತ್ತು ದೂರು ದಾಖಲಿಸಲು ಹಿಂಜರಿತಾರೆ. ಪೊಲೀಸ್ ಠಾಣೆಗೆ ಹೋಗಲು, ಪ್ರಕ್ರಿಯೆಯನ್ನ ಎದುರಿಸಲು ಅನೇಕ ಮಹಿಳೆಯರು ಹಿಂಜರಿತಾರೆ ಇವತ್ತು. ಸಾಕ್ಷ್ಯ ಸಂಗ್ರಹ ಸವಾಲು. ಸೈಬರ್ ಅಪರಾಧಗಳಲ್ಲಿ ಸಾಕ್ಷ್ಯ ಸಂಗ್ರಹಿಸೋದು ಬಹಳ ಕಷ್ಟ ಆಗ್ತದೆ. ಇನ್ನು ಭಾರತದ ಮಹಿಳೆಯರ ಮೇಲಿನ ಒಂದು ಅಪರಾಧದ ಪ್ರಕರಣಗಳು, ಅವರ ಒಂದಿಷ್ಟು ಅಂಕಿಅಂಶಗಳನ್ನ ನಾನಿವತ್ತು ಹೇಳಲೇಬೇಕು. ಯಾಕಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲಾತಿ ಬ್ಯೂರೋ, ನಾವು NCRB ಅಂತ ಏನ್ ಹೇಳ್ತೀವಿ, ಅವರು ಒಂದಿಷ್ಟು ವರದಿಗಳನ್ನ ಪ್ರಕಟಣೆ ಮಾಡಿದ್ದಾರೆ. ನಾವು 2018ರಲ್ಲಿ ನೋಡೋದಾದ್ರೆ ಸುಮಾರು 3178 ಪ್ರಕರಣಗಳು ಅಂದ್ರೆ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲೆ ಆಗಿವೆ. 19ರಲ್ಲಿ 4555 ಅಂದ್ರೆ 43% ಹೆಚ್ಚಿಗೆ ಆಗಿದೆ. 2026ರಲ್ಲಿ ಸುಮಾರು 6914 ಪ್ರಕರಣಗಳು ಅಂದ್ರೆ 51%. 43 ಇದ್ದಿದ್ದು 51% ಬಂತು. ಈಗ 2021ರಲ್ಲಿ ಇನ್ನು ಹೆಚ್ಚಿಗೆ ಆಗ್ತದೆ. 8273 ಅಂದ್ರೆ 19.6% ಅಷ್ಟು ಹೆಚ್ಚಳ ಆಗ್ತದೆ. 2022ರಲ್ಲಿ ಸುಮಾರು 10,112 ಪ್ರಕರಣಗಳು, 22% ಹೆಚ್ಚಿಗೆ ಆಗ್ತೈತೆ. ದಿನೇ ದಿನೇ ಇದು ಹೆಚ್ಚಿಗೆ ಆಗ್ತಾ ಬರ್ತಿದೆ ವಿನಃ ಕಡಿಮೆ ಆಗ್ತಾ ಇಲ್ಲ ಕೇಳುಗರೆ. ಇನ್ನು ಮಹಿಳಾ ಸಂಬಂಧಿತ ಒಂದು ಸೈಬರ್ ಅಪರಾಧಗಳ ವಿವರ. NCRB 2022ರ ಅಂಕಿಅಂಶಗಳ ಪ್ರಕಾರ ಅಶ್ಲೀಲ ಸಾಮಗ್ರಿ ಪ್ರಕಟಣೆ ಸುಮಾರು 3200 ಪ್ರಕರಣಗಳು ದಾಖಲಾಗಿವೆ. ಸೈಬರ್ ಸ್ಟಾಕಿಂಗ್ ಅಥವಾ ಬುಲ್ಲಿಂಗ್ ಅಂತ ನಾವೇನ್ ಹೇಳ್ತೇವೆ, ಸುಮಾರು 2800 ಪ್ರಕರಣಗಳು ದಾಖಲಾಗಿವೆ. ಗುರುತಿನ ಕಳ್ಳತನ ಅಂದ್ರೆ ಅದರಲ್ಲಿ ಸುಮಾರು 1500 ಪ್ರಕರಣಗಳು. ಸಾಮಾಜಿಕ ಮಾಧ್ಯಮಗಳ ಒಂದು ಕಿರುಕುಳ 1200 ಪ್ರಕರಣಗಳು. ಇತರೆ ಸುಮಾರು 1400 ಪ್ರಕರಣಗಳು. ಒಟ್ಟಾರೆ ಏನಾಗಿದೆ ಅಂದ್ರೆ ದಾವೆಯನ್ನ ಈ ಒಂದು ಇದು ಆಗಿದೆ ಅಂತ ನಾವ್ ಹೇಳ್ಬೋದು. ರಾಜ್ಯವಾರು ಅಂಕಿಅಂಶಗಳನ್ನ ನೋಡೋದಾದ್ರೆ ಸೈಬರ್ ಅಪರಾಧಗಳಲ್ಲಿ ಅಗ್ರಸ್ಥಾನ ಹೊಂದಿರುವಂತಹ ರಾಜ್ಯಗಳು
ಉತ್ತರ ಪ್ರದೇಶ ಮೊದಲಿಗೆ ಬರುತ್ತೆ, ತದನಂತರದಲ್ಲಿ ಮಹಾರಾಷ್ಟ್ರ, ಕರ್ನಾಟಕವೂ ಸಹ ಇದೆ 3ನೇ ಸ್ಥಾನದಲ್ಲಿ, ತೆಲಂಗಾಣ, ದೆಹಲಿ. ಕರ್ನಾಟಕದಲ್ಲಿ 2022ರಲ್ಲಿ ಸುಮಾರು 950ಕ್ಕೂ ಹೆಚ್ಚು ಮಹಿಳಾ ಸಂಬಂಧಿತ ಸೈಬರ್ ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಲಾಕ್ಡೌನ್ ಸಮಯದಲ್ಲಂತೂ ಸೈಬರ್ ಅಪರಾಧಗಳು ಕೋವಿಡ್-19 ಏನು ಬಂತಲ್ಲ 20ರಿಂದ 21ರ ಸಾಲಿನಲ್ಲಿ ಮಹಿಳೆಯರ ಮೇಲಿನ ಸೈಬರ್ ಅಪರಾಧಗಳಲ್ಲಿ 50ರಷ್ಟು ಹೆಚ್ಚಳವಾಗಿದ್ದು, ಆನ್ಲೈನ್ ಚಟುವಟಿಕೆಗಳು ಹೆಚ್ಚಿದ್ದು ಇದಕ್ಕೆ ಪ್ರಮುಖ ಕಾರಣ ಆಗ್ಬಿಟ್ಟಿದೆ ಹೇಳುಗರೆ. ಇನ್ನು ಮಾನಸಿಕವಾಗಿ ಯಾವ ತರ ಪರಿಣಾಮ ಬೀಳ್ತದೆ ಅಂತ ನೋಡಿದ್ರೆ, ಅವರು ಖಿನ್ನತೆ ಮತ್ತು ಒಂದು ಆತಂಕಕ್ಕೆ ಒಳಗಾಗ್ತಾರೆ. ಅವರ ಒಂದು ಆತ್ಮವಿಶ್ವಾಸದ ಕೊರತೆ ಆಗ್ತದೆ. ಇನ್ನು ಸಾಮಾಜಿಕ ಸಂಬಂಧಗಳಿಂದ ದೂರ ಸರಿದು ಬಿಡ್ತಾರೆ. ನಿದ್ರಾಹೀನತೆ, ನಿರಂತರ ಕಿರುಕುಳ, ಭಯ, ಅವ್ರಿಗೆ ನಿದ್ದೆಯನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಆತ್ಮಹತ್ಯಾ ಪ್ರವೃತ್ತಿ. ತೀವ್ರ ಸಂದರ್ಭಗಳಲ್ಲಿ ಮಹಿಳೆಯರು ಈ ಒಂದು ಸೈಬರ್ ಅಪರಾಧಗಳಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನ ಆತ್ಮಹತ್ಯೆ ಮಾಡಿಕೊಳ್ಳುವುದರ ಮುಖಾಂತರ ಅಂತ್ಯಗೊಳಿಸುತ್ತಿದ್ದಾರೆ. ಇನ್ನು ಸಾಮಾಜಿಕವಾಗಿ ಏನ್ ಪರಿಣಾಮಗಳು ಬೀಳ್ತಿದೆ ಅಂದ್ರೆ, ಸಾಮಾಜಿಕವಾಗಿ ಒಂದು ಅಪಮಾನಕ್ಕೆ ಒಳಗಾಗ್ತಾರೆ. ಕುಟುಂಬ ಸಂಬಂಧಗಳಲ್ಲಿ ಬಿರುಕು ಉಂಟಾಗ್ತದೆ. ಉದ್ಯೋಗದ ಸ್ಥಳದಲ್ಲಿ ಅವರಿಗೆ ಉದ್ಯೋಗ ಕಸಿದುಕೊಳ್ತಾರೆ. ವೃತ್ತಿ ಬೆಳವಣಿಗೆಗೆ ಒಂದು ಅಡಚಣೆ ಆಗುತ್ತೆ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಭಾರತದಲ್ಲಿ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಕಾನೂನುಗಳಿವೆ. ಅದರಲ್ಲಿ ನೋಡೋದಾದ್ರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 IT ಆಕ್ಟ್ ಅಂತ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳಿ ನಾವ್ ಏನ್ ಹೇಳ್ತೀವಿ. ಭಾರತದಲ್ಲಿ ಸೈಬರ್ ಅಪರಾಧಗಳನ್ನ ನಿಭಾಯಿಸುವ ಒಂದು ಪ್ರಮುಖ ಕಾನೂನು ಅಂದ್ರೆ IT ಆಕ್ಟ್, ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. ಈ ಕಾಯ್ದೆಯಲ್ಲಿ ಮಹಿಳೆಯರಿಗೆ ಅನೇಕ ರಕ್ಷಣೆಗಳ ನಿಬಂಧನೆಗಳಿವೆ. ಅದರಲ್ಲಿ ಕಲಂ 66 ಯಂತ್ರ ಆರಂಭ ಆಗ್ತದೆ. ಖಾಸಗಿತನದ ಉಲ್ಲಂಘನೆ. ಒಬ್ಬ ವ್ಯಕ್ತಿ ಖಾಸಗಿ ಚಿತ್ರವನ್ನ ಅವರ ಒಪ್ಪಿಗೆ ಇಲ್ಲದೆ ಪ್ರಕಟಿಸಿದರೆ 3 ವರ್ಷಗಳ ಶಿಕ್ಷೆ ಅಥವಾ ದಂಡಗಳನ್ನ ವಿಧಿಸಲಾಗ್ತದೆ. ಇನ್ನು ಕಲಂ 67 ಏನ್ ಹೇಳ್ತಂದ್ರೆ, ಅಶ್ಲೀಲ ಸಾಮಗ್ರಿ ಪ್ರಸಾರ, ಎಲೆಕ್ಟ್ರಾನಿಕ್ ರೂಪದಲ್ಲಿ ಏನಾದ್ರೂ ಪ್ರಸಾರ ಮಾಡಿದ್ರೆ ಅಥವಾ ಅವರಿಗೆ 5 ವರ್ಷಗಳ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗ್ತದೆ. ಕಲಂ 67ರ ಪ್ರಕಾರ ಲೈಂಗಿಕವಾಗಿ ಸ್ಪಷ್ಟವಾದ ಸಾಮಗ್ರಿಗಳನ್ನ ಪ್ರಕಟಿಸಿದರೆ 7 ವರ್ಷಗಳ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ. ಇನ್ನು ಮಕ್ಕಳ ಒಂದು ಮೇಲೆ ಏನಾದ್ರೂ ಶೋಷಣೆ ಮಾಡಿದ್ರೆ ಅವ್ರಿಗೂ ಸಹ 5 ವರ್ಷಗಳ ಶಿಕ್ಷೆ ಮತ್ತು 10 ಲಕ್ಷ ದಂಡ. ಇನ್ನು 72 ಹೇಳ್ತದೆ ಕಲಂ, ಗೌಪ್ಯತೆಯನ್ನ ಉಲ್ಲಂಘನೆ ಮಾಡಿದ್ರೆ, ಒಬ್ಬ ವ್ಯಕ್ತಿಯ ಗೌಪ್ಯ ಮಾಹಿತಿಯನ್ನ ಒಪ್ಪಿಗೆ ಇಲ್ಲದೆ ಬಹಿರಂಗ ಪಡಿಸಿದ್ರೆ 2 ವರ್ಷಗಳ ಶಿಕ್ಷೆ ಅಥವಾ ದಂಡ ಎರಡೂ ಸಹ ಇರ್ತದೆ. ಇನ್ನು IT ಕಾಯ್ದೆ ಒಂದೆರಡು ತಿದ್ದುಪಡಿಗಳಾಯ್ತು 2008ರಲ್ಲಿ. ಏನಪ್ಪಾ ಅಂದ್ರೆ, ಕಲಂ 66A ಏನ್ ಹೇಳ್ತದಂದ್ರೆ, ಅಪರಾಧಿ ಸಂದೇಶಗಳಿಗಾಗಿ ನಂತರ ಸುಪ್ರೀಂ ಕೋರ್ಟ್ ರದ್ದುಗೊಳಿಸ್ತದೆ. ಇನ್ನು ಕಲಂ 66C ಏನ್ ಹೇಳ್ತದಂದ್ರೆ, ಗುರುತಿನ ಕಳ್ಳತನಕ್ಕಾಗಿ. ಕಲಂ 66D ನಕಲಿ ಗುರುತನ್ನ ಬಳಸಿ ವಂಚನೆ ಮಾಡುವುದನ್ನ ಹೇಳ್ತದೆ. ಇನ್ನು ಭಾರತೀಯ ದಂಡ ಸಂಹಿತೆ IPCಯಲ್ಲಿ ಒಂದಿಷ್ಟು ಕಲಂಗಳಿದ್ವು. ಕಲಂ 354A ಲೈಂಗಿಕ ಕಿರುಕುಳ. ಇನ್ನು ಕಲಂ 354C ಮಹಿಳೆಯರನ್ನ ಕದ್ದು ನೋಡುವುದು, ವಿಡಿಯೋ ಪೈರಸಿ ಮಾಡುವುದು. ಇನ್ನು ಕಲಂ 354D ಸ್ಟಾಕಿಂಗ್, ಆನ್ಲೈನ್ ಸ್ಟಾಕಿಂಗ್ ಅನ್ನ ಒಳಗೊಂಡಿದೆ. ಕಲಂ 499 ಮತ್ತು 500 ಮಾನನಷ್ಟ ಮೊಕದ್ದಮೆ. ಇನ್ನು ಕಲಂ 503 ಕ್ರಿಮಿನಲ್ ಬೆದರಿಕೆ, ಆನ್ಲೈನ್ ಬೆದರಿಕೆಯನ್ನ ಅನ್ವಯಿಸ್ತದೆ. ಇನ್ನು ಮಹಿಳಾ ಸಂಬಂಧಿತ ವಿಶೇಷ ಕಾನೂನುಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಕಾರ್ಯಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ತಡೆಗಟ್ಟಲು 2013ರಲ್ಲಿ ಕಾಯ್ದೆಯನ್ನ ತರಲಾಯಿತು. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣವನ್ನ ನಾನು ಈಗಾಗಲೇ ಸುಮಾರು ಬಾರಿ ನಿಮಗೆ ವಿವರಿಸಿದ್ದೇನೆ. ಅದೇ ಒಂದು ಈ ಕಾನೂನು ಬರಲಿಕ್ಕೆ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಮಕ್ಕಳ ಮೇಲೆ ಒಂದು ದೌರ್ಜನ್ಯವನ್ನ ತಡೆಯುವ ಕಾಯ್ದೆ ಪೋಕ್ಸೋ ಆಕ್ಟ್ 2012ರಲ್ಲಿ ಜಾರಿಗೆ ಆಯಿತು. ನ್ಯಾಯಾಂಗದ ಒಂದಿಷ್ಟು ಪ್ರಮುಖ ತೀರ್ಪುಗಳನ್ನ ನಾವು ನೋಡುವುದಾದ್ರೆ, ಶ್ರೇಯಾ ಸಿಂಗಾಲ್ ಪ್ರಕರಣ 2015ರಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಫೇಸ್ಬುಕ್ ನಲ್ಲಿ ಅವರಿಗೆ ಕಮೆಂಟ್ಗಳು ಪೋಸ್ಟ್ ಮಾಡಿದವರ ವಿರುದ್ಧ ಸುಪ್ರೀಂ ಕೋರ್ಟ್ ಕಠಿಣ ನಿಲುವನ್ನ ತೋರಿಸ್ತು. ಇನ್ನು ರಿವೆಂಜ್ ಪ್ರೋನ್ ಪ್ರಕರಣ ದೆಹಲಿ ಕೋರ್ಟ್ ನಲ್ಲಿ ಇದನ್ನ ಒಂದು ಗಂಭೀರ ಆಪಾದನೆ ಎಂದು ಪರಿಗಣಿಸಲಾಯಿತು. ಇಂಡಿಯನ್ ಪೆನಲ್ ಕೋಡ್ ತಿದ್ದುಪಡಿ 2013ರಲ್ಲಿ ಆಗ್ತದೆ. ನಿರ್ಭಯ ಪ್ರಕರಣದ ನಂತರ ಆನ್ಲೈನ್ ಸ್ಟಾಕಿಂಗ್ ಅನ್ನ ಅಪರಾಧವೆಂದು ಪರಿಗಣಿಸಲಾಗ್ತದೆ. ಇನ್ನು ಈ ಒಂದು ಸೈಬರ್ ಅಪರಾಧಗಳಿಂದ ರಕ್ಷಣೆಗಾಗಿರುವ ಕ್ರಮಗಳು ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ತಂತ್ರಜ್ಞಾನ ಆಧಾರಿತ ರಕ್ಷಣೆ, ಬಲವಾದ ಪಾಸ್ವರ್ಡ್ ಗಳನ್ನ ನಾವು ಇಟ್ಕೋಬೇಕು. 2 ಫ್ಯಾಕ್ಟರ್
ಫ್ಯಾಕ್ಟರ್ ವೆರಿಫಿಕೇಶನ್ ನಾವು ಒಳಗಾಗಬೇಕು. ಇನ್ನು ಗೌಪ್ಯತೆ ಸೆಟ್ಟಿಂಗ್ಸ್ ಗಳನ್ನ ನಾವು ಅನುಸರಿಸಬೇಕು. ಆಂಟಿವೈರಸ್ ಮತ್ತು ಇನ್ನಿತರೆ ಪ್ರೋಗ್ರಾಮಿಂಗ್ ಗಳನ್ನ ನಾವು ಅಪ್ಡೇಟ್ ಮಾಡ್ಕೋಬೇಕು. ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೋಬೇಕು. ಸುರಕ್ಷಿತ ನೆಟ್ವರ್ಕ್ ಗಳನ್ನ ಬಳಸಬೇಕು. ವೈಯಕ್ತಿಕ ಎಚ್ಚರಿಕೆ ಕ್ರಮಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಅಪರಿಚಿತರೊಂದಿಗೆ ನಾವು ಜಾಗೃತಿಯಿಂದ ವರ್ತಿಸಬೇಕು. ಇನ್ನು ಫೋಟೋ ಹಂಚಿಕೆ ವಿಷಯದಲ್ಲಿ ಎಚ್ಚರದಿಂದ ಇರಬೇಕು. ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು. ಅಟ್ಯಾಚ್ಮೆಂಟ್ ಗಳನ್ನ ತೆರೆಯುವ ಮುನ್ನ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ಲೊಕೇಶನ್ ಶೇರಿಂಗ್ ನ ಆಫ್ ಮಾಡಬೇಕು. ಚೆಕ್ ಇನ್ ಗಳನ್ನ ತಪ್ಪಿಸಬೇಕು. ಇನ್ನು ಶೈಕ್ಷಣಿಕ ಕ್ರಮಗಳು, ಡಿಜಿಟಲ್ ಸಾಕ್ಷರತೆ, ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆ ತರಬೇತಿಯನ್ನ ನೀಡಬೇಕು. ಶಾಲೆಗಳಲ್ಲಿ ಸೈಬರ್ ಸುರಕ್ಷತೆ ಶಿಕ್ಷಣವನ್ನ ಒದಗಿಸಬೇಕು. ಶಾಲೆಗಳಲ್ಲಿ ಅವುಗಳ ಬಗ್ಗೆ ಪಾಠವನ್ನ ನಾವು ಹೇಳ್ಕೊಡ್ಬೇಕು. ಕಾರ್ಯಸ್ಥಳಗಳಲ್ಲಿ ತರಬೇತಿ, ಕಾರ್ಯಸ್ಥಳಗಳಲ್ಲಿ ಮಹಿಳೆಯರಿಗೆ ಸೈಬರ್ ರಕ್ಷಣೆ ಕುರಿತ ತರಬೇತಿಯನ್ನ ನೀಡಬೇಕು. ಸಮುದಾಯ ಜಾಗೃತಿ ಕಾರ್ಯಕ್ರಮ, ಗ್ರಾಮೀಣ ಪ್ರದೇಶಗಳಲ್ಲಿ ಸೈಬರ್ ಸುರಕ್ಷತೆ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಸೈಬರ್ ಅಪರಾಧಕ್ಕೆ ಒಳಗಾದ ಮಹಿಳೆಯರಿಗೆ ಸಹಾಯ ಮತ್ತು ಸಂಪನ್ಮೂಲಗಳು ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ತಕ್ಷಣದ ಕ್ರಮಗಳು. ಸೈಬರ್ ಅಪರಾಧಕ್ಕೆ ಒಳಗಾದ ತಕ್ಷಣ ಮೊದಲು ಶಾಂತರಾಗಿರಿ ಅಂತ ಹೇಳ್ಬೇಕು ನಾವು ಅವ್ರಿಗೆ. ಸೂಕ್ಷ್ಮವಾಗಿ ಎಲ್ಲ ಸಾಕ್ಷಿಗಳನ್ನ ನಾವು ಸಂಗ್ರಹಿಸಬೇಕು. ಖಾತೆಗಳನ್ನ ನಾವು ಸುರಕ್ಷಿತಗೊಳಿಸಬೇಕು. ಅಪರಾಧಿಯನ್ನ ಬ್ಲಾಕ್ ಮಾಡಿ ವರದಿ ಮಾಡಬೇಕು. ಇನ್ನು ದೂರು ದಾಖಲಿಸುವ ಪ್ರಕ್ರಿಯೆ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹೋಗಿ ಹತ್ತಿರದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಎಲ್ಲಾ ಸಾಕ್ಷ್ಯಗಳನ್ನ ಒಪ್ಪಿಸಿ ವಿವರವಾದ ದೂರನ್ನ ಸಲ್ಲಿಸಿ ದೂರು ದಾಖಲಿಸಿದ ನಂತರ FIR ನಕಲನ್ನ ನಾವು ಪಡೆದುಕೊಳ್ಬೇಕು. ರಾಷ್ಟ್ರೀಯ ಸೈಬರ್ ಅಪರಾಧ ದೂರು ಪೋರ್ಟಲ್, ಅದರಲ್ಲಿ ಹೋಗಿ ಆನ್ಲೈನ್ ದೂರನ್ನು ಕೂಡ ನಾವು ಸಲ್ಲಿಸಬಹುದು. ಟೋಲ್ ಫ್ರೀ ಸಹಾಯವಾಣಿ 1930ರಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿಯನ್ನ ಜಾರಿಗೆ ತಂದ್ರು. ಮಹಿಳಾ ಸಹಾಯವಾಣಿ 181ಕ್ಕೆ ನೀವು ಕಾಲ್ ಮಾಡಿದ್ರೆ ರಾಷ್ಟ್ರೀಯ ಮಹಿಳಾ ಸಹಾಯವಾಣಿ ಇದೆ. 1091ಕ್ಕೆ ನೀವು ಕರೆ ಮಾಡಿದ್ರೆ ಮಹಿಳಾ ಸುರಕ್ಷಿತ ಸಹಾಯವಾಣಿ ಇದು. ಇನ್ನು ಕಾನೂನು ಸಹಾಯ, ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ. ಇದರ ವೆಬ್ಸೈಟ್ ಮೂಲಕ ಸಹ ನೀವು ದೂರನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ರಾಜ್ಯದಲ್ಲಿ ರಾಜ್ಯ ಮಹಿಳಾ ಆಯೋಗವೂ ಸಹ ಇದೆ. ರಾಜ್ಯ ಮಟ್ಟದಲ್ಲಿ ಮಹಿಳಾ ಆಯೋಗಗಳಿಗೆ ನಾವು ದೂರ ಸಲ್ಲಿಸಬಹುದು. ಕಾನೂನು ಸೇವಾ ಪ್ರಾಧಿಕಾರ, ಉಚಿತ ಕಾನೂನು ಸಲಹೆ ಸಹಾಯನ ನೀವು ಪಡೆದುಕೊಳ್ಬಹುದು. ಇನ್ನು ಸರ್ಕಾರೇತರ ಸಮಸ್ಯೆಗಳು ಸಹ ಮಹಿಳೆಯರಿಗಾಗಿ ಇವತ್ತು ಕೆಲಸವನ್ನ ಮಾಡ್ತಿದೆ. ಸರ್ಕಾರಿಗಳ ಯೋಜನೆ ಮತ್ತು ಅವರ ಒಂದು ಉಪಕ್ರಮಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಮೊದಲಿಗೆ ಬರೆದು ರಾಷ್ಟ್ರೀಯ ಸೈಬರ್ ಅಪರಾಧ ದಾಖಲಾತಿ ವ್ಯವಸ್ಥೆ. ಇನ್ನು ಸೈಬರ್ ದೋಸ್ತ್ ಯೋಜನೆ ಇರ್ಬೋದು, ಇದು ನಮ್ಮ ಕರ್ನಾಟಕದವರು ಮಾಡಿದಂತಹ ಯೋಜನೆ ಇದು. ಇನ್ನು ಸೈಬರ್ ಸ್ನೇಹಿ ಯೋಜನೆ ಮಹಾರಾಷ್ಟ್ರದ ಪೊಲೀಸರು ಮಾಡಿದ್ದಾರೆ. ಡಿಜಿಟಲ್ ಸಾಕ್ಷರತಾ ಅಭಿಯಾನ, ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಸೈಬರ್ ಅಪರಾಧಗಳನ್ನ ನಾವು ಹೇಗೆ ತಡೆಗಟ್ಟಬಹುದು ಅಂದ್ರೆ ಮೊದಲು ಸರ್ಕಾರೇತರ ಸಂಸ್ಥೆಗಳು ಅವುಗಳ ಒಂದು ಪಾತ್ರವನ್ನು ನೋಡೋದಾದ್ರೆ ಇಂಟರ್ನೆಟ್ ಸೊಸೈಟಿ ಆಫ್ ಇಂಡಿಯಾ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೇಫ್ ಇಂಟರ್ನೆಟ್ ಫೌಂಡೇಶನ್ ಇರ್ಬೋದು, ಏರ್ಟೆಲ್ ಫೌಂಡೇಶನ್ ಇರ್ಬೋದು, ಬ್ರೇಕ್ ಥ್ರೂ. ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ನಾವು ನೋಡಲಿಕ್ಕೆ ಹೋದ್ರೆ UN ವಿಮೆನ್ ಇರ್ಬೋದು, ಯುನೆಸ್ಕೋ ಇರ್ಬೋದು. ಇನ್ನು ಸೈಬರ್ ಅಪರಾಧಗಳು ಹೇಗೆ ಎದುರಿಸುವ ಸವಾಲು ಅಂತಂದ್ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಮೊದಲಿಗೆ ನ್ಯಾಯವ್ಯಾಪ್ತಿಯ ಒಂದು ವ್ಯವಸ್ಥೆ ಇರ್ಬೋದು. ಇನ್ನೊಂದು ತಾಂತ್ರಿಕ ಸಂಕೀರ್ಣತೆ, ಇನ್ನು ಕಾನೂನುಗಳ ನಿಧಾನಗತಿಯ ಅನುಷ್ಠಾನ ಇರ್ಬೋದು. ಸಾಕ್ಷ್ಯ ಸಂಗ್ರಹದ ಒಂದು ಸವಾಲು, ಸಾಮಾಜಿಕ ಸವಾಲುಗಳನ್ನ ನೋಡ್ಲಿಕ್ಕೆ ಹೋದ್ರೆ ಮಹಿಳೆಯರ ಒಂದು ಮೌನ, ತಂತ್ರಜ್ಞಾನದ ಅರಿವಿನ ಕೊರತೆ, ಪೊಲೀಸರ ವ್ಯವಸ್ಥೆಯಲ್ಲಿ ನ್ಯೂನ್ಯತೆ, ಇವನ್ನೆಲ್ಲ ನಾವು ಕಾಣ್ತೀವಿ. ಇನ್ನು ತಂತ್ರಜ್ಞಾನವಾಗಿ ಏನು ನಾವು ಸವಾಲುಗಳನ್ನ ಎದುರಿಸ್ತಿದ್ದೇವೆ ಅಂದ್ರೆ ವೇಗವಾಗಿ ಬದಲಾಗ್ತಿರೋ ಒಂದು ತಂತ್ರಜ್ಞಾನ ಇರ್ಬೋದು, ಅಮಾನವೀಯ ಕೃತ್ಯಗಳಿರ್ಬೋದು, ಡೇಟಾ ಎಕ್ಸ್ಕೇಪಿಂಗ್ ಇರ್ಬೋದು. ಅಂತಾರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಅಲ್ಲಿ ನಮಗ್ ತಿಳಿದು ಬರುತ್ತೆ. ನಾವು CEDAW ಮಹಿಳೆಯರ ವಿರುದ್ಧ ತಾರತಮ್ಯ ನಿರ್ವಹಣಾ ಒಂದು ಸಮ್ಮೇಳನವನ್ನ ಮಾಡ್ತಾರೆ. ಇತರೆ ದೇಶಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಇರ್ಬೋದು, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಸಿಂಗಾಪುರ್ ಇವರೆಲ್ಲ ಸೈಬರ್ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕಾನೂನುಗಳನ್ನೆಲ್ಲ ತಂದಿದೆ. ಇನ್ನು ಭಾರತ ಮತ್ತು ಇತರ ದೇಶಗಳನ್ನ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಸೈಬರ್ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವು ಅಮೆರಿಕ, ಯುರೋಪ್ ದೇಶಗಳಿಗಿಂತನೂ ಕಡಿಮೆ ಇದೆ. ಅನುಷ್ಠಾನದ ದೃಷ್ಟಿಕೋನದಿಂದಲೂ ನೋಡಿದ್ರೆ ಭಾರತ ಹಿಂದುಳಿದಿದೆ ಈ ಒಂದು ವಿಷಯದಲ್ಲಿ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಡಿಜಿಟಲ್ ಯುಗದಲ್ಲಿ ಸೈಬರ್ ಅಪರಾಧಗಳು ಮಹಿಳೆಯರ ಸುರಕ್ಷತೆಗೆ ಒಂದು ದೊಡ್ಡ ಸವಾಲಾಗಿ ಇವತ್ತು ಪರಿಣಮಿಸಿವೆ. ಸೈಬರ್ ಸ್ಟಾಕಿಂಗ್ ನಿಂದ ಹಿಡಿದು ರಿವೆಂಜ್, ಅವ್ರದ ಒಂದು ಡಾಟಾ ಲೀಕ್ ಇರ್ಬೋದು, ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಇವತ್ತು ಮಹಿಳೆಯರು ಗುರಿ ಆಗ್ತಿದ್ದಾರೆ.
ಈ ಅಪರಾಧಗಳು ಮಹಿಳೆಯರ ಒಂದು ಮಾನಸಿಕ ಮತ್ತು ಸಾಮಾಜಿಕ ಆರ್ಥಿಕ ಜೀವನದ ಮೇಲೆ ಗಂಭೀರವಾಗಿ ಇವತ್ತು ಪರಿಣಾಮವನ್ನ ಬೀಳ್ತಾ ಇದೆ. ಭಾರತದಲ್ಲಿ ಸೈಬರ್ ಅಪರಾಧಗಳನ್ನ ಎದುರಿಸಲು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಮತ್ತು ಭಾರತೀಯ ದಂಡ ಸಂಹಿತೆಯಲ್ಲಿ ಅನೇಕ ನಿಬಂಧನೆಗಳಿವೆ. ಆದ್ರೆ ಈ ಕಾನೂನುಗಳು ಮಾತ್ರ ಸಹಾಯ ಮಾಡುವುದಿಲ್ಲ ಇವತ್ತು. ಹಾಗಾಗಿ ಏನಪ್ಪಾ ಅಂದ್ರೆ ಮಹಿಳೆಯರು ತಾವೇ ಜಾಗೃತರಾಗಬೇಕು. ಇವತ್ತು ಬಲವಾದ ಪಾಸ್ವರ್ಡ್ಗಳು, ಗೌಪ್ಯತೆ ಸೆಟ್ಟಿಂಗ್ಗಳಿಗೆ ಅವರು ಎಲ್ಲವನ್ನ ಇಟ್ಕೊಳ್ಬೇಕು. ಡಿಜಿಟಲ್ ಇಂಡಿಯಾ ಕನಸು ನನಸಾಗ್ಬೇಕಂದ್ರೆ ಅದು ಮಹಿಳೆಯರಿಗೆ ಸುರಕ್ಷಿತವಾಗಿರ್ಬೇಕು. ಸೈಬರ್ ಅಪರಾಧಗಳ ಭಯದಲ್ಲಿ ಮಹಿಳೆಯರು ಡಿಜಿಟಲ್ ತಂತ್ರಜ್ಞಾನ ಪ್ರಯೋಜನವನ್ನ ಪಡೆದುಕೊಳ್ಬೇಕು, ಯಾವುದೇ ಭಯವಿಲ್ಲದೆ. ಅದಕ್ಕಾಗಿ ಬಲಿಷ್ಠ ಕಾನೂನುಗಳ ಅವಶ್ಯಕತೆ ಇವತ್ತಿದೆ. ಸುರಕ್ಷಿತ ಡಿಜಿಟಲ್ ಜಗತ್ತು, ಸಬಲ ಮಹಿಳೆಯರು, ಇದು ನಮ್ಮ ಗುರಿ ಆಗ್ಬೇಕು ಇವತ್ತು. ಈ ಗುರಿ ಸಾಧಿಸಲು ಪ್ರತಿಯೊಬ್ಬರು ತಮ್ಮ ಪಾಲಿನ ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಸೈಬರ್ ಅಪರಾಧಗಳ ವಿರುದ್ಧ ಹೋರಾಟ ನಾವೆಲ್ಲರೂ ಒಟ್ಟಾಗಿ ನಿಲ್ಬೇಕು. ಅಂದಾಗ ಮಾತ್ರ ನಾವು ಸೈಬರ್ ಅಪರಾಧಗಳನ್ನ ತಡೆಯಲು ಸಾಧ್ಯ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.